and I have given one assignment for doing yesterday. Okay, some of them have did well. Okay, but thing is, putting the parenthesis in a proper way, that you people are making a mistake, right? So put a parenthesis in a proper way. Otherwise, it gives different meaning, right? ಸುಮ್ಮನೆ ಪ್ಯಾರಂಥೆಸಿಸ್ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡಕ್ ಬರೋದಿಲ್ಲ, ಕರೆಕ್ಟ್ ಆಗಿ ಯೂಸ್ ಮಾಡ್ಲೇಬೇಕಾಗತ್ತೆ, ರೈಟ್? ಆಮೇಲೆ ಕಾಮನ್ ತೆಗಿಬೇಕಾದ್ರೂ ಅಷ್ಟೇ ಹುಷಾರಾಗಿರ್ಬೇಕು. ನೆಗೇಷನ್ ಇದ್ದಾಗ ಯಾವ ತರ ಕಾಮನ್ ತೆಗಿಬೇಕು, ರೈಟ್? ಯಾವ ತರ ಬ್ರಾಕೆಟ್ ಗಳು ಹಾಕ್ಬೇಕು, ಯಾವ ತರ ಪ್ಯಾರಂಥೆಸಿಸ್ ಹಾಕ್ಬೇಕು, ಸುಮ್ಮನೆ ಬರಿತಾ ಹೋಗ್ಬಾರ್ದು. ಆಮೇಲೆ ಫೋರ್ಸ್ಫುಲಿ ಆನ್ಸರ್ ನ ತರಿಸಬಾರ್ದು, ಅದು ಅದು ಲಾಗ್ ಒಬೆ ಆಗ್ಬೇಕು, right? So I will do the problem now. Okay, some of them did well. Okay, I will appreciate. The thing is, others they have not did so far. I don't know why. It's okay, I will do it. Okay, now this is a problem. Yesterday what I have given, today we will do that. The question will be like this: prove that PR with Q, or there is no parenthesis for this, negation P and negation Q and with R, which is logically equivalent to PR with QR with R. What you have to prove? You have to prove is PR QR with R anta prove ಮಾಡಬೇಕು. ಯಾವುದು ಯೂಸ್ ಮಾಡಿಕೊಂಡು. Okay, now we start the solution. Okay, now those who did wrongly, check it the each step. Now observe here, I will combine these two. There is no parenthesis for this, right? So put a parenthesis. PR with Q, ಇದು parenthesis ಹಾಕಿ, and ಇದನ್ನ ಹಾಗೆ ಬರ್ಕೊತೀನಿ, negation P and with negation Q and with R. Okay, fine. Now observe here, PR with Q is there here, and also we have P and with Q. Correcta? Distributive law ಪ್ರಕಾರ R ಮತ್ತೆ and ನ ಆದಷ್ಟು ಕಂಬೈನ್ ಮಾಡಕ್ಕೆ ಟ್ರೈ ಮಾಡಬೇಕು, ಅವಾಗ ಇನ್ನೂ ಸಿಂಪ್ಲಿಫೈ ಆಗುತ್ತೆ, ರೈಟ್? ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಬೇಕಾಗುತ್ತೆ. ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ, ಇವೆರಡನ್ನು ಗ್ರೂಪ್ ಮಾಡ್ಕೋತೀನಿ, negation P and negation Q. ಯಾಕೆ ಗ್ರೂಪ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಕ್ ನಮ್ಗೆ ಈಸಿ ಆಗುತ್ತೆ. ಯಾವಾಗ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ ಕರೆಕ್ಟ್ ಆಗಿ ಗಮನಿಸಿ, ಇಲ್ಲಿ ಆರ್ ಇದ್ದು ಇಲ್ಲಿ ಆರ್ ಇದ್ದು ಈ ಎಕ್ಸ್ಪ್ರೆಷನ್ ಅಲ್ಲಿ ಅಂಡ್ ಇದ್ದಾಗ ಅವೆರಡನ್ನು ಕಂಬೈನ್ ಮಾಡಿದ್ರೆ ಇನ್ನೂ ಸಿಂಪ್ಲಿಫೈ ಆಗುತ್ತೆ. ಅದೊಂದು ಟೆಕ್ನಿಕ್ ಅದು. ಓಕೆ, ನಾವು ನೆಕ್ಸ್ಟ್ PR with Q as it is, no change, or put a bracket for this, negation P and negation Q. Which law I'm applying? Associative law, right? Associative law, parenthesis hakidira and associative law adu, and or as it is. ಓಕೆ, ನೋಡಿ ನಾನೀಗ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ತೀನಿ. ಇಷ್ಟವರೆಗೆ ಏನ್ ಮಾಡಿದೆ, ಸುಮ್ಮನೆ ಪ್ಯಾರಂಥೆಸಿಸ್ ಹಾಕೊಂಡೆ ಅಷ್ಟೇ, ಏನು ಜಾಸ್ತಿ ಏನು ಬೇರೆ ಲಾ ಅಪ್ಲೈ ಮಾಡಕ್ ಹೋಗಿಲ್ಲ. ನೌ ಯು ಅಪ್ಲೈ distributive law. How you apply the distributive law? Observe here, PR with Q or this one. Okay, ಇದೆಯಲ್ಲ PR with Q or ಇದೆಯಲ್ಲ, ಇದನ್ನ ಏನ್ ಮಾಡೋಣ, ಇದಕ್ಕೂ ಮಲ್ಟಿಪ್ಲೈ ಮಾಡೋಣ, ಇದಕ್ಕೂ ಮಲ್ಟಿಪ್ಲೈ ಮಾಡೋಣ, ಅಂಡ್ ಹಾಗೆ ಬರ್ಕೊಳ್ಳೋಣ, ಮತ್ತೆ ಇದನ್ನ R ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಅಂದ್ರೆ ಕಾಂಬಿನೇಷನ್. ಓಕೆ, ನಾವು ಅಪ್ಲೈ ಡಿಸ್ಟ್ರಿಬ್ಯೂಟಿವ್ ಲಾ, PR with Q, right, or negation P and negation Q. Right, what I did, I have combined these two. Correct? Now PR with Q or
negation P and negation Q. Combine ಮಾಡ್ತಿದ್ರೆ ಬ್ರಾಕೆಟ್ ಹಾಕಬೇಕು ಕರೆಕ್ಟ್ ಆಗಿ, ರೈಟ್. ನೋಡಿ ಬ್ರಾಕೆಟ್ ಹಾಕಿ and as it is, E and as it is ಇದೆ. ನೆಕ್ಸ್ಟ್ ಮತ್ತೆ ಇದನ್ನೇ R ಗೆ ಅಪ್ಲೈ ಮಾಡಿ. ಪಿ ಆರ್ ವಿತ್ ಕ್ಯೂ ಆರ್ ಇದೆಯಲ್ಲ, ಇದನ್ನ ಆರ್ ಗೆ ಅಪ್ಲೈ ಮಾಡಿ. ಅವಾಗ ಏನಾಗುತ್ತೆ ನೋಡಿ, ಪಿ ಆರ್ ವಿತ್ ಕ್ಯೂ, ರೈಟ್, ಆರ್ ಪಿ ಆರ್ ವಿತ್ ಕ್ಯೂ ಆರ್ ಆರ್. ಕರೆಕ್ಟ್. ನಾ ಅಬ್ಸರ್ವ್ ಕೇರ್ಫುಲಿ, ಐ ಹ್ಯಾವ್ ಅಪ್ಲೈ ಡಿಸ್ಟ್ರಿಬ್ಯೂಟಿವ್ ಲಾ. ಹೆಂಗ್ ಅಪ್ಲೈ ಮಾಡಿದೀನಿ ನೋಡ್ಕೊಳ್ಳಿ. ಈ ಸ್ಟೆಪ್ ನೋಡಿ, ಪಿ ಆರ್ ವಿತ್ ಕ್ಯೂ ಆರ್ ದಿಸ್ ಒನ್, ಓಕೆ. ಮತ್ತೆ ಪಿ ಆರ್ ವಿತ್ ಕ್ಯೂ ಆರ್ ವಿತ್ ಆರ್. ಈ ಅಂಡ್ ಆಪರೇಟರ್ ಬರ್ದಿದ್ದೀನಿ. ಜಸ್ಟ್ ಮಲ್ಟಿಪ್ಲಿಕೇಶನ್ ತರ ಅಷ್ಟೇ, ನೀವೇ ಗಮನಿಸಿ ಗೊತ್ತಾಗುತ್ತೆ. ಏನ್ ಮಲ್ಟಿಪ್ಲಿಕೇಶನ್ ಮಾಡಿದೀನಿ, ಪಿ ಆರ್ ವಿತ್ ಕ್ಯೂ ಆರ್ ನ ಇದಕ್ಕೂ ಅಪ್ಲೈ ಮಾಡಿದೀನಿ, ಅಂಡ್ ಹಾಗೆ ಬರ್ಕೊಂಡಿದ್ದೀನಿ. ಮತ್ತೆ ಪಿ ಆರ್ ವಿತ್ ಕ್ಯೂ ಆರ್ ನ ಆರ್ ಗೆ ಅಪ್ಲೈ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆ, ನೆಕ್ಸ್ಟ್ ಸ್ಟೆಪ್. ರೈಟ್, ಯಾಕೆ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ಕೊಂಡೆ ಕರೆಕ್ಟ್ ಆಗಿ ಗಮನಿಸಬೇಕು ನೀವು. ನೋಡಿ, ಪಿ ಆರ್ ವಿತ್ ಕ್ಯೂ ಆರ್ ವಿತ್ ಆರ್, ಆನ್ಸರ್ ಅದೇ ಅಲ್ವಾ? ನೋಡಿ ಇಲ್ಲೇ ಸಿಕ್ಬಿಟ್ಟಿದೆ, ರೈಟ್. ಆದಷ್ಟು ಪಿ ಕ್ಯೂ ಆರ್ ನ ಕಂಬೈನ್ ಮಾಡಕ್ ಟ್ರೈ ಮಾಡಿದೆ. ಯಾವ್ದನ್ನ ಯೂಸ್ ಮಾಡ್ಕೊಂಡು, ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ಕೊಂಡು, ರೈಟ್. ಇದು ಈ ತರದ್ ನಾವ್ ಯಾವಾಗ ಅಪ್ಲೈ ಮಾಡ್ಬೇಕು ಆ ಲಾನ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪ್ರಾಕ್ಟೀಸ್, ರೈಟ್, ಪ್ರಾಕ್ಟೀಸ್. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ನಾನು ಇದು ಹಾಕ್ತೆ, ಮೆಸೇಜ್ ಹಾಕ್ತೆ, ವರ್ಕ್ ಮಾಡಿ ಮಾಡಿ ಅದನ್ನ ಅಂತ ಹೇಳಿ. But still some of them did, no problem. Now this is what a thing we have. Now next step, ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ. ಇದನ್ನ ನೋಡಿ, ಫಸ್ಟ್ ಸ್ಟೆಪ್ ಪಿ ಆರ್ ವಿತ್ ಕ್ಯೂ ಆಸ್ ಇಟ್ ಈಸ್. ಫಸ್ಟ್ ಸ್ಟೆಪ್, ದಿಸ್ ಇಸ್ ಆಸ್ ಇಟ್ ಈಸ್. ಆರ್ ಟೇಕ್ negation ಕಾಮನ್ ಹಿಯರ್. negation ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ, ಪಿ ಆರ್ ವಿತ್, ಕರೆಕ್ಟಾ? ಈ ಸ್ಟೆಪ್ ನೋಡಿ, ಪಿ ಆರ್ ವಿತ್ ಕ್ಯೂ ಹಾಗೆ ಬರ್ಕೊಂಡಿದ್ದೀನಿ, ಆರ್ ಹಾಗೆ ಇದೆ. ಇಲ್ಲಿ negation ಕಾಮನ್ ತಗೊಂಡಿದ್ದೀನಿ, ಡಿಮಾರ್ಗನ್ಸ್. ಪಿ ಆರ್ ವಿತ್ ಕ್ಯೂ ಆಗುತ್ತೆ, ಪಿ ಅಂಡಿರೋದು ಏನಾಗುತ್ತೆ, ಆರ್ ಆಗುತ್ತೆ. ಪಿ ಆರ್ ವಿತ್ ಅಂಡ್ ದಿಸ್ ಇಸ್ ಆಸ್ ಇಟ್ ಈಸ್, ಪಿ ಆರ್ ವಿತ್ ಕ್ಯೂ ಆರ್ ವಿತ್. Right, what I did, negation P and negation Q is there, no? So I have taken the negation outside. What you will get, P R with Q. Okay, next step you observe, it is in the form P R with negation P ತರ ಇದೆ ನೋಡಿ. ಯಾವ ಸ್ಟೆಪ್? ಈ ಸ್ಟೆಪ್, P R with negation P ಫಾರ್ಮ್ ಅಲ್ಲಿ ಇದೆ. ಪಿ ಆರ್ ವಿತ್ negation ಪಿ ಅಂದ್ರೆ ಟ್ರೂ ಅಲ್ವಾ? ನೋಡಿ, ಪಿ ಅಂದ್ರೆ ಪಿ ಆರ್ ವಿತ್ ಕ್ಯೂ, ಆರ್ negation ಪಿ ಫಾರ್ಮ್ ಅಲ್ಲಿ ಇದೆ. ಪಿ ಆರ್ ವಿತ್ negation ಪಿ ಮೀನ್ಸ್ ಟ್ರೂ. ಇಲ್ಲಿ ಪಿ ಅಂದ್ರೆ ಏನೋ, ಪಿ ಆರ್ ವಿತ್ ಕ್ಯೂ. ಯಾವ ಫಾರ್ಮ್ ಅಲ್ಲಿ ಇದೆ ಕರೆಕ್ಟ್ ಆಗಿ ಗಮನಿಸಿ. ಇದು ಪಿ ಆರ್ negation ಪಿ. ಪಿ ಆರ್ ವಿತ್ negation ಪಿ is true. Which law? Identity law. P R with negation P is true. It is inverse law. P R with negation P is true. It is inverse law. Right? Bariyana agadre true and with P R with Q R with R agatalva. Idishte expression true agbidutte. Next step I will write here. Okay. Now observe the last step. There is a link. P R with negation P can be written as true. Right? True and with P R with Q R with R. Correct? Last step correct ಆಗಿ ಗಮನಿಸಬೇಕು ನೀವು. It is in the form P R negation P ಫಾರ್ಮ್ ಅಲ್ಲಿ ಇದೆ. P R with negation P ಅಂದ್ರೆ true. Which law? Identity law.
ರೈಟ್. ಲಾ ಬರ್ಕೊಳ್ಳಿ ಸೈಡ್ ಅಲ್ಲಿ, ನನಗೆ ಸ್ಪೇಸ್ ಇಲ್ಲ ಬರ್ದಿಲ್ಲ. ಹಿಯರ್ ವಿ ಹ್ಯಾವ್ ಅಪ್ಲೈಡ್ ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆ, ಅಂಡ್ ಟ್ರೂ ಅಂಡ್ ವಿತ್ ಪಿ is P itself. ಐಡೆಂಟಿಟಿ ಇಲ್ಲ ಅಲ್ಲ. ಟ್ರೂ ಅಂಡ್ ವಿತ್ ಪಿ. ಪಿ ಅಂದ್ರೆ ಏನು? ಇದಿಷ್ಟು ಆಗುತ್ತೆ. ಟ್ರೂ ಅಂಡ್ ವಿತ್ ಪಿ is P itself. ಪಿ ಅಂದ್ರೆ ಏನು? ಪಿ ಆರ್ ವಿತ್ ಕರೆಕ್ಟ್. ನನಗೆ ಆನ್ಸರ್ ಬೇಕಾಗಿರೋದು ಅದೇ ಅಲ್ವಾ? ಪಿ ಆರ್ ವಿತ್ ಕ್ಯೂ ಆರ್ ವಿತ್ ಆರ್. ಓಕೆ, ಟ್ರೂ ಅಂಡ್ ವಿತ್, ಅಬ್ಸರ್ವ್ ಮಾಡಿ, ಟ್ರೂ ಅಂಡ್ ವಿತ್ ಪಿ ಏನಾಗುತ್ತೆ? ಪಿನೇ ಆಗುತ್ತೆ. ಪಿ ಅಂದ್ರೆ ಏನು? ಇದೇನೆ. ವಿಚ್ ಲಾ? ಐಡೆಂಟಿಟಿ ಲಾ. True and with same thing, same. True and with P is P. Okay. ಇದನ್ನ ಇನ್ನೂ ಬೇರೆ ತರನು ಟ್ರೈ ಮಾಡಬಹುದು. ನೀವು ಟ್ರೈ ಮಾಡಿ, ಬೇರೆ ಲಾ ಅಪ್ಲೈ ಮಾಡಿ, ಇದೇ ತರ ಮಾಡಬೇಕು ಅಂತಿಲ್ಲ, ಬಟ್ ಲಾ ಒಬೆ ಆಗ್ಬೇಕು. ಓಕೆ, ಓಕೆ. ನಾ ಈ ಸ್ಟೆಪ್ ಗಮನಿಸಿ. ಐ ವಿಲ್ ರಿಪೀಟ್. ಅಬ್ಸರ್ವ್ ದಿಸ್ ಸ್ಟೆಪ್. ಅಪ್ಲೈ ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆ, ಈಗ ನೀವು ಮಾಡಿದೀರಾ, ಅದನ್ನೇ ಕರೆಕ್ಟ್ ಆಗಿ ಗಮನಿಸ್ತಾ ಬನ್ನಿ. ಯಾವ ತರ ಮಾಡಿದೀರಾ ನೋಡಿ. ಇ ಆರ್ ವಿತ್ ಕ್ಯೂ ಆರ್ ಇದೆಯಲ್ಲ, ಇದೆಯಲ್ಲ, ಇದನ್ನ ಯಾವ ಜೊತೆ ಕಂಬೈನ್ ಮಾಡ್ಬೇಕು? ಇದ್ರ ಜೊತೆ ಕಂಬೈನ್ ಮಾಡಿ. ಓಕೆ, ಅಂಡ್ ಅನ್ನ ಹಾಗೆ ಬರ್ಕೊಳ್ಳಿ. ಮತ್ತೇನ್ ಮಾಡಿ? ಈ ಪಿ ಆರ್ ವಿತ್ ಕ್ಯೂ ಆರ್ ನ ಯಾವ ಜೊತೆ ಕಂಪೇರ್ ಮಾಡಿ? ಆರ್ ಜೊತೆ ಕಂಬೈನ್ ಮಾಡಿ. ಮಲ್ಟಿಪ್ಲೈ ಮಾಡ್ದಂಗೆ ಇದನ್ನ ಇದಕ್ಕೆ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ದಂಗೆ ನೋಡಿ. ಪಿ ಆರ್ ವಿತ್ ಕ್ಯೂ ಆರ್ negation ಪಿ ಅಂಡ್ negation ಕ್ಯೂ ಕಂಬೈನ್ ಮಾಡಿದ್ನಾ? ಓಕೆ, ಯಾವ್ಯಾವ ಕಂಬೈನ್ ಮಾಡಿದೆ? ಇದು ಇದು. ನೆಕ್ಸ್ಟ್ ಅಂಡ್ ಆಪರೇಟರ್ ಹಾಗೆ ಬರ್ಕೊಳ್ಳಿ. ಈ ಅಂಡ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ? ಮತ್ತೆ ಇದನ್ನೇ ಯಾವ್ದಕ್ಕೆ ಅಪ್ಲೈ ಮಾಡಿ? ಆರ್ ಗೆ ಅಪ್ಲೈ ಮಾಡಿ. ಪಿ ಆರ್ ವಿತ್ ಕ್ಯೂ, ರೈಟ್, ಆರ್, ಇದನ್ನ ಯಾವ್ದಕ್ಕೆ ಅಪ್ಲೈ ಮಾಡಿ? ಆರ್ ಗೆ ಅಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡ್ದಂಗೆ ಇದು ಇದಕ್ಕೆ, ಇದು ಇದಕ್ಕೆ. ಯಾಲ ಡಿಸ್ಟ್ರಿಬ್ಯೂಟಿವ್. ಇದೊಂದು ಸ್ಟೆಪ್ ಮಾಡಿಸಿದೀನಿ ನೋಡಿ. ನಿಮ್ ಪ್ರಾಬ್ಲಮ್ ಎಲ್ಲ ಇದೆ ಅದು. ರೈಟ್, ಆರೋ ಮಾರ್ಕ್ ಹಾಕೊಳ್ಳಿ. ದಿಸ್ ಈಸ್ ಫಾರ್ ದಿಸ್. ಮತ್ತೆ ಇದು now next you put a heading. Simplify the following expression. Simplify the following expression using laws of logic. Simplify the
following expression using laws of logic. Simplify the expression using laws of logic. Simplify the expression. Simplify the expression using laws of logic. Now, so far, we have discussed what we have taken left hand side and proved the right hand side, correct? Here, there is no left hand or right hand. They will give the expression. What is your job? Your job is to simplify so that you will get minimum component in the expression, right? So that is the job, right? So in the examination, they will give the bigger expression. Your job is to simplify that using what? Laws of logic. Okay, lengthy irutte expression adanna neevu laws of logic use ಮಾಡಿ deduce ಮಾಡಿ simple expression ಆಗಿ ಮಾಡಬೇಕು, right? Left hand side right hand side ಕೊಡೋದಿಲ್ಲ. Okay, now take the first problem. Simplify the following expression. First problem. First problem. PR with Q, PR with Q, and put a bracket properly. Is it board is visible? Is it board visible clearly? Blur ಕಾಣಿಸ್ತಿದೆ ಸರ್ ಸ್ವಲ್ಪ. Blur ಬರ್ತಿದ್ಯಾ? Okay, wait for a while. I'll come. Simplify the expression. Simplify the expression. First one. PR with Q. Now is it okay? Somewhat? Bold? ಹಾ ಸರ್. Is it visible now? PR with Q. Yes sir. And negation of negation P negation P and Q. Okay, so simplify the expression using laws of logic. Okay, now we'll start.
So before start, put the parenthesis properly, bracket. Otherwise, you'll get a different answer. Okay. Now, PR with Q as it is, and as it is. Now, wherever we have a negation, simplify it using De Morgan's law. Okay. Now, observe here. This negation is applicable to this. This negation is applicable to, and this negation is applicable to Q also. Correct? Use the see the parenthesis. ನೋಡಿ ಪ್ಯಾರಾಂಥಿಸಿಸ್ ಇಲ್ಲಿದೆ ಅಲ್ವಾ, ಈ ನಗೇಶನ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ, ಇಷ್ಟಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ. ನೀವು ಅದಕ್ಕೆ ಪ್ಯಾರಾಂಥಿಸಿಸ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈ ನಗೇಶನ್ ಇದಕ್ಕೆ ಮಾತ್ರ ಅಪ್ಲೈ ಆಗ್ಬಿಡುತ್ತೆ. ಕರೆಕ್ಟ್ ಪ್ಯಾರಾಂಥಿಸಿಸ್ ಹಾಕಿ, ಫುಲ್ ಒಂದು ಎಕ್ಸ್ಪ್ರೆಷನ್ ಇದು. ಸೊ ನಗೇಶನ್ ಇಸ್ ಅಪ್ಲಿಕಬಲ್ ಟು ದಿಸ್, ನಗೇಶನ್ ಇಸ್ ಅಪ್ಲಿಕಬಲ್ ಟು ಅಂಡ್, ನಗೇಶನ್ ಇಸ್ ಅಪ್ಲಿಕಬಲ್ ಟು ಕ್ಯೂ. ಹಾಗಾದ್ರೆ ಸಿಂಪ್ಲಿಫೈ ಮಾಡೋಣ. ಅಬ್ಸರ್ವ್ ಮಾಡಿ. negation P is P, which law? Law of double negation. Negation P is P. Negation cancel P, right? Then negation and become R. Negation and is become R. Then negation Q. Clear? What I did? Simple. Negation P is P. Negation and become R. Negation Q. Negation ಅನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ. ಪ್ಯಾರಾಂಥಿಸಿಸ್ ಕರೆಕ್ಟ್ ಅಬ್ಸರ್ವ್ ಮಾಡಬೇಕು. ಯಾವ್ದಕ್ಕೆ negation ಅಪ್ಲೈ ಆಗುತ್ತೆ ನೋಡ್ಬೇಕು. ಈ negation ಇಷ್ಟಕ್ಕೂ ಅಪ್ಲೈ ಆಗುತ್ತೆ, ಅದಕ್ಕೆ ಪ್ಯಾರಾಂಥಿಸಿಸ್ ಹಾಕಿರೋದ್ರಲ್ಲಿ. ಓಕೆ. ನಾವು ನೆಕ್ಸ್ಟ್ ನೋಡಿ, ಇದು ಯಾವ ತರ ಇದೆ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ ಕಾಂಪಿಟೇಟಿವ್ ಲಾ ಅಪ್ಲೈ ಮಾಡ್ತೀನಿ. ಯಾಕಿರ್ಬೋದು ನೋಡಿ. ಐ ವಿಲ್ ಅಪ್ಲೈ ಕಾಂಪಿಟೇಟಿವ್ ಲಾ ಫಾರ್ ದಿಸ್. ವೈ? ಯಾಕೆ ಅಂದ್ರೆ ಅಬ್ಸಾರ್ಪ್ಷನ್ ಲಾ ಬರೋ ತರ ಇದೆ ನೋಡಿ. ಅದು ಅಬ್ಸಾರ್ಪ್ಷನ್ ಲಾ ಬರೋ ತರ ಇದೆ. ಪಿ ಪಿ ಆರ್ ವಿತ್ ಪಿ, ರೈಟ್, ಅಂಡ್ ಕ್ಯೂ. ಅಬ್ಸಾರ್ಪ್ಷನ್ ಲಾ ತರ ಇದೆ ನೋಡಿ. ಪಿ ಅಂಡ್ ವಿತ್ ಪಿ ಆರ್ ವಿತ್ ಕ್ಯೂ ನೋಡಿ. ಪಿ ಅಂಡ್ ವಿತ್ ಪಿ ಆರ್ ವಿತ್ ಕ್ಯೂ ಅಂದ್ರೆ ಏನು? ಪಿ ಅಲ್ವಾ ಅಬ್ಸಾರ್ಪ್ಷನ್ ಲಾ, ರೈಟ್? ಕರೆಕ್ಟ್ ಆಗಿ ಗಮನಿಸಿ. P and with P R with Q ಅಂದ್ರೇನು? P ಅಬ್ಸಾರ್ಪ್ಷನ್ ಲಾ ಅಲ್ವಾ. ನೋಡಿ ಇದಿಷ್ಟು ಮಾತ್ರ ಗಮನಿಸಿ. ನೋಡಿ ಹೇಗಿದೆ. P and with P R with Q. P ಈ ಕಡೆ ಇದೆ. ಏನ್ ಮಾಡೋಣ? ಕಾಂಪಿಟೇಟಿವ್ ಲಾ ಅಪ್ಲೈ ಮಾಡಿ ಆ ಕಡೆ ಹಾಕೋಣ. ನೋಡಿ ನೆಕ್ಸ್ಟ್ ಸ್ಟೆಪ್. Q R with P. Which law we have applied? Commutative law. P R with Q can be written as Q R with P. Okay, and as it is, and this is also as it is. P R negation Q. Okay, now ನಾನು ಲೈನ್ ಹಾಕ್ತಾ ಇದೀನಿ ನೋಡಿ, ಅಷ್ಟನ್ನ ಮಾತ್ರ ಗಮನಿಸಿ. ಯಾವ ಫಾರ್ಮಲ್ ಇದೆ ನೋಡಿ ಇದು? P and with P R with Q. P and with P R with Q can be written as P absorption law. Which law? Absorption law ಗಮನಿಸಿ. Right? ಇಷ್ಟನ್ನ ಮಾತ್ರ ಗಮನಿಸಿ. P and with P R with Q is P. R as it is negation. Right? P and with P R with Q can be written as P and negation Q as it is. So we have simplified, right? That's it. Innu simplify ಮಾಡಕ ಆಗಲ್ಲ ಅದು. ಓಕೆ, ಏನಿಲ್ಲ, ಒಂದು ಅಬ್ಸಾರ್ಪ್ಷನ್ ಲಾ ಕರೆಕ್ಟ್ ಆಗಿ ಬರುತ್ತೆ, ಅದನ್ನ ಗಮನಿಸಿ ಅಷ್ಟೇ ಇಲ್ಲಿ, ರೈಟ್? ಈ ಸ್ಟೆಪ್ ಇದಕ್ಕೆ ಯಾಕೆ ನಾನು ಕಾಂಪಿಟೇಟಿವ್ ಲಾ ಅಪ್ಲೈ ಮಾಡ್ಕೊಂಡೆ ಹೇಳಿ? ಪಿ ಆರ್ ವಿತ್ ಕ್ಯೂ ನ ಕ್ಯೂ ಆರ್ ವಿತ್ ಪಿ ಯಾಕೆ ಮಾಡ್ಕೊಂಡೆ? ನಂಗೆ ಆ ಫಾರ್ಮ್ ಅಲ್ಲಿ ಬರ್ಬೇಕು, ಅದಕ್ಕೋಸ್ಕರ ನೋಡಿ. ಪಿ ಇಲ್ಲಿ ಬರ್ಬೇಕು, ಅದಕ್ಕೋಸ್ಕರ ನಾನು ಕಾಂಪಿಟೇಟಿವ್ ಲಾ ಅಪ್ಲೈ ಮಾಡ್ಕೊಂಡೆ. ಸೊ ಪಿ ಅಂಡ್ ವಿತ್ ಪಿ ಆರ್ ವಿತ್ ಕ್ಯೂ ಇಸ್ ಪಿ. ಡಾಟೆಡ್ ಲೈನ್ ಹಾಕೋತೀರಾ? ದಿಸ್ ಇಸ್ ವಾಟ್ ಅಬ್ಸಾರ್ಪ್ಷನ್ ಲಾ. P and with P R with Q is P and negation Q as it is.
So mention the laws here. Which law we have mentioned? Mention the commutative law here. Last step is absorption law. Parenthesis, correct haki, bracket. Shall we take the next problem? ಇಲ್ಲಿ ಆರೋ ಮಾರ್ಕ್ ಹಾಕಿ ಈ ತರ ಆರೋ ಮಾರ್ಕ್ ಹಾಕಿ ಗೊತ್ತಾಗುತ್ತೆ. ಬ್ರಾಕೆಟ್ ಹಾಕಿ ಇಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಏನಂತ ಬರೀಬಹುದು? ಪಿ ಅಂತ ಬರೀಬಹುದು. ಪಿ ಆರ್ ವಿತ್ next problem. Simplify the expression using laws of logic. P R with Q and negation P R with Q. P R with Q, negation P R with Q and negation of negation P R with P R with Q and negation of, use the parenthesis properly. This negation is applicable to whole expression. Next, solution. So P R with Q, no need to simplify. Put as it is and as it is. Apply negation to this whole expression. Now observe here. Negation P is P. Which law? Law of double negation. Negation P is P. Negation R become and negation Q. Right? Apply the negation to this whole expression. That's it. How? Negation P is P. Negation R become and negation Q. Right? Arrow mark hakkoli. This is, and this is. Fine. Next step. Before going to the next step, it is in the form absorption law. ಎಲ್ಲಿದೆ ನೋಡಿ ಆ ಅಬ್ಸಾರ್ಪ್ಷನ್ ಲಾ? ಎಲ್ಲೋ ಕಾಣ್ತಾ ಇದೆ. ಅಬ್ಸಾರ್ಪ್ಷನ್ ಲಾ ಕಾಣ್ತಾ ಇದೆಯಾ ಇಲ್ಲಿ ಅಂತ ನೋಡಿ. P and with P R with Q. P and P R with Q can be written as P. ಆದ್ರೆ ಏನಾಗಿದೆ? P ಇಲ್ಲಿರ್ಬೇಕಿತ್ತು, ಇಲ್ಲಿದೆ. ಕರೆಕ್ಟ್? ಕಾಂಪಿಟೇಟಿವ್ ಲಾ ಅಪ್ಲೈ ಮಾಡೋಣ. ಅಪ್ಲೈ ಕಾಂಪಿಟೇಟಿವ್ ಲಾ. Q R with P ಆಯ್ತಲ್ವಾ? Apply commutative law for this. This become QR with P and P and with negation Q as it is. Now observe this one. It is in the form P and with P
P or with Q. Absorption law. This can be written as P. Right? P and with P or with Q can be written as P according to absorption law. And with negation Q as it is. That's it. Still we cannot further simplify. Right? Inno simplify madak sadhya illa adu. Hagagi allige nilsidini. So negation is to be applied for whole expression. ಅದಕ್ಕೆ ಬ್ರಾಕೆಟ್ ಕರೆಕ್ಟ್ ಹಾಕೊಳ್ಳಿ. So what is negation of negation P? What is negation of negation P? P ಅಲ್ಲ negation cancel ಆಗುತ್ತೆ ಏನು ಉಳಿಯುತ್ತೋ P. So put a law here. Which law we have applied? Absorption law. Here which law we have applied? Commutative law. Mention here. Commutative law na ಯಾವ ಸ್ಟೆಪ್ ಗೆ ಅಪ್ಲೈ ಮಾಡಿರ್ತೀರಾ ಅದ್ರ ನೆಕ್ಸ್ಟ್ ಸ್ಟೆಪ್ ಗೆ ಬರಿಬೇಕು. ಲಾ ಮೆನ್ಷನ್ ಮಾಡಬೇಕು. Now take the next problem. Simplify the expression using laws of logic. I am running out of the time. I will write the question. I will send the link again. So take the next problem. Simplify the expression using laws of logic. Right? ಇಲ್ಲೂ ಅಷ್ಟೇ ಅಂತ ಏನು ಬ್ರಹ್ಮ ವಿದ್ಯೆ ಇಲ್ಲ ಇಲ್ಲಿ. ಈಗ ಏನ್ ಮಾಡಿದೀವಿ ಅದನ್ನೇ ಅಪ್ಲೈ ಮಾಡಿ ಅಷ್ಟೇನೆ. ಬಟ್ ನಗೇಶನ್ ಯಾವ ಎಕ್ಸ್ಪ್ರೆಷನ್ ಅಪ್ಲೈ ಆಗುತ್ತೆ ಅನ್ನೋದನ್ನ ಬ್ರಾಕೆಟ್ ಮತ್ತೆ ಪ್ಯಾರಾಂಥಿಸಿಸ್ ಗಳನ್ನ ಕರೆಕ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಒಂದು ಮೂರ ಡಿಸ್ಟರ್ಬೆನ್ಸ್ ಬರ್ತಿದೆ, ಮ್ಯೂಟ್ ಮಾಡ್ಕೊಳ್ಳಿ. ಮಾತು ಅಂದ್ರೆ ಮಾತು ಇಲ್ಲ ಮುಂದೊತ್ತು ಕರೆಕ್ಟ್ ಗೆಟಿಂಗ್ ದ ಡಿಸ್ಟರ್ಬೆನ್ಸ್. ಪ್ಲೀಸ್ ಮ್ಯೂಟ್ there. Okay, now this negation is applicable to outer negation is applicable to whole expression. ಬ್ರಾಕೆಟ್ ಕರೆಕ್ಟ್ ಆಗಿ ಗಮನಿಸ್ತೀರಾ? ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನಿಮ್ಮ ಹೊರಗಿನ ನೆಗೇಷನ್ ಇದೆಯಲ್ಲ ಅದು ಇಷ್ಟಕ್ಕೂ ಅಪ್ಲೈ ಆಗುತ್ತೆ. ಬ್ರಾಕೆಟ್ ಗಮನಿಸಿ, ಅವಳ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾವು ನೆಕ್ಸ್ಟ್ this negation is applicable to whole thing. Bracket ಗಮನಿಸಿ. This negation is applicable to whole thing. ಇಷ್ಟೇ ಮಾಡ್ತೀರಾ ನೋಡೋಣ, ನೀವೇ ಟ್ರೈ ಮಾಡಿ. I will send you the link again. I'm getting out of time. So okay, I have given the hint. This negation is applicable to whole expression. This negation is applicable
Okay, try. I'll send you the link again. The answer should be Q and with R. Yes, Q and with what answer you supposed to get? Q and with R at the last step. Try ಮಾಡ್ತೀರಾ? Try ಮಾಡಿ. I'll send you the link again. Okay, I'm leaving now. Join again.